ರೀ 10 ವರ್ಷ ಆದ್ಮೇಲೆ ಸ್ವಂತ ಊರಿಗೆ ಹೋಗ್ತಾ ಇದೀವಿ. ರಾಜನ್ನು ಕರ್ಕೊಂಡು ಹೋಗೋಣ ರೀ. ಅತ್ತಿಗೆ ಒಪ್ಕೋಬೇಕಲ್ವಾ? ಈ ಮನೆ ವಾರಸ್ದಾರ ಅವನು. ಮನೆ ದೇವ್ರ ಪೂಜೆಗೆ ಅವನೇ ಇಲ್ದೆ ಹೋದ್ರೆ ಹೇಗೆ? ಆಯ್ತು, ಊರಿಗೆ ಹೋದ್ಮೇಲೆ ಸಮಯ ನೋಡ್ಕೊಂಡು ಅತ್ತಿಗೆ ಹತ್ರ ನಾನು ಮಾತಾಡ್ತೀನಿ. ನಮಸ್ಕಾರ ಅಮ್ಮ. ಶೋಭಾ, ಮಗುಗ್ ಸ್ವಲ್ಪ ಹಾಲು ಕಾಯಿಸ್ಕೊ ಬರ್ತೀಯಾ? ಸರಿ. ಬಾಮ ಲಾವಣ್ಯ, ಯಾವಾಗ ಬಂದೆ? ಅತ್ತೆ, ನನ್ ಮಗು ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಮಾಮ ಯಾವ ತಪ್ಪು ಮಾಡಿಲ್ಲ. ನನ್ನಿಂದಾಗಿ ಮಾಮ ಮನೆ ಬಿಟ್ಟು ಹೋಗುವಾಗಾಯ್ತು. ಅವತ್ ನಾನ್ ಮಾಡಿದ ತಪ್ಪಿಂದ ಮಾಮ ಇವತ್ತಿನ ತನಕ ಶಿಕ್ಷೆ ಅನುಭವಿಸ್ತಿದ್ದಾನೆ. ಇಷ್ಟೆಲ್ಲ ನನ್ನಿಂದಾನೇ ಆಗಿದ್ದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ನೆನ್ನೆ ರಾತ್ರಿ ಇಲ್ಲಿ ಕಿರಿಕ್ ಆಯ್ತಲ್ಲ, ಯಾರೋ ಅವನು? ನನಗೆ ಚೆನ್ನಾಗಿ ಗೊತ್ತು ಅವನು ಇಲ್ಲಿ ರೆಗ್ಯುಲರ್ ಅಂತ. ಅವ್ನು ಯಾರೋ ಎಲ್ಲಿರ್ತಾನೆ ಕರೆಕ್ಟಾಗಿ ಹೇಳು. ಬಜಾರ್ ಹುಡುಗರು ಅನ್ಸುತ್ತೆ ಸರ್. ಬಜಾರ್ ಹುಡುಗರು? ಹೇಳು ಸೂರಿ. ಅಣ್ಣ ಗೊತ್ತಾಯ್ತು, ಅವನು ಯಾವನೋ ಬಜಾರ್ ಹುಡುಗ ಅಂತೆ. ಬಿಡ್ಬೇಡ ಬಿಡ್ಬೇಡ, ಎತ್ಬಿಡ ಅವನ್ನ. ಆಯ್ತಣ್ಣ, ಬಂದ್ರೋ. ನಮಸ್ಕಾರ. ನಮಸ್ಕಾರ. ಇದೆಲ್ಲ ಯಾಕೆ ಬೇಕಿತ್ತಪ್ಪ? ನಿನ್ಮೇಲಿರೋ ಪ್ರೀತಿ ಅಭಿಮಾನಕ್ಕೆ. ನೋಡಪ್ಪ ಸತ್ಯರಾಜು, ನೀನೇ ಈ ದೇವಸ್ಥಾನದ ಧರ್ಮದರ್ಶಿ ಆಗಬೇಕು ಅಂತ ನಾವೆಲ್ಲ ಒಮ್ಮತದಿಂದ ನಿರ್ಧಾರ ಮಾಡಿದೀವಿ. ಈ ರಿಜಿಸ್ಟ್ರಿಗೆ ಸೈನ್ ಹಾಕ್ಬಿಟ್ರೆ ನಮ್ಮ ದೇವಸ್ಥಾನದ ನಿಯಮಾವಳಿ ಹಂಗೆ ಎಲ್ಲ ರೀತಿ ರಿವಾಜು ಮುಗೀತದೆ. ಎಲ್ರಿಗೂ ನಮಸ್ಕಾರ. ಅಧಿಕಾರ ಬಂತಂತ ದಿಮಾಕೇನ್ ಮಾತಾಡ್ತಿದ್ದ? ದೊಡ್ಡ ಮನುಷ್ಯರು ಅವರು, ಹಾಗೆಲ್ಲ ಕೈ ಮಾಡಬಾರ್ದು. ಬಾ. ಅವತ್ತು ದೇವಸ್ಥಾನದಾಗೆ ಎಲ್ರ ಮುಂದೆ ನಂಗೆ ಚಪ್ಪಲಿ ನೋಡ್ದವನೆ. ಇವತ್ತು ಯಾವ್ದೋ ಚಿಲ್ಡ್ರನ್ನ ಚೂ ಬಿಟ್ಬಿಟ್ಟು ನಮ್ ಸತ್ಯರಾಜು ಕಪಾಳೆ ಕೊಡಿಸಿ ಅವಮಾನ ಮಾಡವನೆ. ಈ ಊರಿನಾಗೆ ಅವನ ಅಟ್ಟಹಾಸನ ಮಟ್ಟ ಹಾಕೋರು ಯಾರು ಇಲ್ದಂಗ ಆಗೋಯ್ತು ನೋಡಿ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಅವನು ಅಂದ್ರೆ ಅವ್ರ ಅಪ್ಪನಂತ ರೌಡಿ ಇನ್ನೊಬ್ಬ ಇದ್ದೇ ಇರ್ತಾನೆ. ಅವನ್ನ ಕರ್ಸಿ 4 ತತ್ಕೂಸಿದ್ರೇನೆ ಅವನ್ಗೆ ಬುದ್ಧಿ ಬರೋದು. ನಾವು ಅವನಂಗೆ ರೌಡಿನ ಕರ್ಸ್ಬಿಟ್ರೆ ನಮ್ಗೂ ಅವನ್ಗೂ ಏನ್ ವ್ಯತ್ಯಾಸ ಇರ್ತದೆ? ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಸರಿ. ಕಚ್ಚಾ ಹಾವಿನ ಮುಂದೆ ಪೊಲೀಸರು ರೌಡಿಗಳು ಅಂತ ಪುಂಗಿ ಊತ ಕೂತ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ. ಹೆಡೆ ಮೇಲೆ ಹೊಡಿಬೇಕು. ರಾಜಭಾರ ಮಾಡೋ ಚಕ್ರವರ್ತಿ ವನವಾಸಕ್ಕೆ ಹೋಗವನೆ ಅಂತ ಗೊತ್ತಾದ್ರೆ ಶಿಖಂಡಿಗಳು ಗಂಡ್ಸು ಅಂತ ಮೀಸೆ ತಿರುತ್ತಾರೆ. ಗುಳ್ಳೆ ನರಿಗಳು ಪಾಳೆಗಾರರು ಅಂತ ಹೇಳಿ ಶಿಳ್ಳೆ ಹೊಡಿತಾವೆ. ಆ ವಜ್ರಕೋಟೆ ರಾಜ ಇಲ್ಲಿದ್ದಿದ್ರೆ ಯಾರಾದ್ರೂ ಈ ಮನೆಯವ್ರ ಮೈ ಮುಟ್ಟ ಧೈರ್ಯ ಮಾಡಕ್ಕಾಗ್ತಿತ್ತ? ಅಣ್ಣ ಇದ್ದಿದ್ರೆ ಉರಿಯೋ ಸೂರ್ಯನ ಮುಂದೆ ಮಿಂಚು ಹುಳು ಸುಟ್ಟು ಬೂದಿ ಆದಾಗೆ ಎರಡು ಉರ್ದು ಬೂದಿ ಆಗ್ತಾ ಇದ್ರು. ಅಪ್ಪನ ಕೈ ಮಾಡ್ದವನ್ನ ಅಣ್ಣ ಇದ್ದಿದ್ರೆ ಸಾಯಿಸ್ಬಿಡ್ತಿದ್ದ. ಅಮ್ಮ, ಅಣ್ಣ ಇರ್ಬೇಕಾಯ್ತು. ಬರಕ್ಕೆಳಮ್ಮ ನಿನ್ನ. ಅಮ್ಮ, ತಪ್ಪು ಮಾಡಿದನೋ ಇಲ್ವೋ ಅಂತ ವಿಚಾರಿಸ್ಬಿಟ್ಟು ಹೊಡಿಯಮ್ಮ. ಹಲೋ ಹಲೋ ಅಮ್ಮ, ಹಳ್ಳಿ ಮನೆಗೆ ಬಾ. ಹಳ್ಳಿ ಮನೆಗೆ ಬಾ. ಬರ್ತೀನಮ್ಮ. ರಾಜ ಇಲ್ವಾ? ಅಲ್ಲಿ ಕೇಳಿ.
ಇಲ್ವಾ? ಇಲ್ಲಮ್ಮ. ಏನ್ ವಿಷಯ? ಸ್ವಲ್ಪ ದುಡ್ಡು ಬೇಕಾಗಿತ್ತು ಫೈನಾನ್ಸ್ಗೆ. ಎಲ್ಲೋಗಿದ್ದಾರೆ? ಊರಿಗೆ ಹೋಗಿದ್ದಾರೆ. ಯಾವರು? ಕೊತ್ನಳ್ಳಿ. ಕೊತ್ನಳ್ಳಿ ಅಣ್ಣ, ಅವ್ನು ಕೊತ್ನಳ್ಳಿ ಅವನಂತ ಕಣಣ್ಣ. ಕೊತ್ನಳ್ಳಿ ನಮ್ಮೂರವನ? ಹೌದಣ್ಣ. ಬಾ ಬಾ ಬಾ, ಹುಡುಗರು ಹಾಕೊಂಡ್ ಬಾ. ಈಗಲೇ ಹೊರಟೆ ಅಣ್ಣ. ಏನೇ ಮುಖ ನೋಡ್ತಾ ಇದೀಯಾ? ಇದೇ ಕಾಫಿನ ಇಲ್ಲ ಇಲ್ಲಿರ್ತೀಯಾ? ಯಾರು ಚಿಕ್ಕಪ್ಪನ್ ಕೊಡ್ತಿದ್ದು? ನಿನ್ನ ಚಿಕ್ಕಪ್ಪನ ಮೇಲೆ ಕೈ ಮಾಡ್ದವನ್ನ ಕೈ ಮುರಿದು ಬಾ. ನಾನ್ ನಿಮ್ಮಮ್ಮ ಹೇಳ್ತಾ ಇದ್ದೀನಿ, ಅವನ ಕೈ ಮುರಿದು ಬಾ. ಯಾರು ನೀನು?
ಒಂದು ಸರ್ತಿ ಕಿರ್ಚಿದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದಿದೆ. ಇನ್ನು ಕಿರ್ಚಾಡಿದ್ರೆ ಉಳಿದಿರೋ ಮರ್ಯಾದೆನೂ ಕಳ್ಕೊಳ್ತೀಯ. ಒಬ್ರು ಮಾನ ಮರ್ಯಾದೆ ಕಡಿಯೋದು ದೊಡ್ಡತನ ಅಲ್ಲ. ಮನೆತನಕ್ಕೋಸ್ಕರ ಮಾನ ಮರ್ಯಾದೆ ಉಳಿಸೋದು ದೊಡ್ಡತನ. ಲಕ್ಷಾಂತರ ಜನ ಕೈ ಮುಗಿದು ಪ್ರೀತಿಸಿ ಆರಾಧಿಸ್ತಾರೆ ಅಂದ್ರೆ ನಮ್ಮ ಮನೆತನಕ್ಕೆ ಎಂಥ ಶಕ್ತಿ ಇದೆ, ಎಂಥ ಇತಿಹಾಸ ಇದೆ ಅಂತ ಅರ್ಥ ಮಾಡ್ಕೋ. ನಮ್ಮೆದುರು ನಿಲ್ಲೋಕು ಒಂದು ಯೋಗ್ಯತೆ ಇರಬೇಕು. ನಮ್ಮನ್ನು ಎದುರು ಹಾಕೋಬೇಕು ಅಂದ್ರೂ ಒಂದು ಅರ್ಹತೆ ಇರಬೇಕು. ಸಿಂಹ ಸುಮ್ಮನಿದೆ ಅಂತ ಕೆಣಕಕ್ ಹೋಗ್ಬೇಡ. ಇದು ಬರೀ ಗರ್ಜನೆ ಅಷ್ಟೇ. ಭಯ ಭಯ ಇರ್ಲಿ. ಬಂದಿರೋದು ನನ್ನ ಮಗ ರಾಜ್.